ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಲಕ್ಷ್ಮೀ ನಿವಾಸ ಧಾರಾವಾಹಿಯ ಜಯಂತ್ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಒಂದಷ್ಟು ಜನರಿಗೆ ಒಂದಷ್ಟು ದಿನ ಇಷ್ಟ ಆದರೆ ಇನ್ನೊಂದಷ್ಟು ಜನರಿಗೆ ಕೋಪ ಕೂಡ ಬರುತ್ತೆ. ಸೊ ಹಾಗಾಗಿ ಆ ಕ್ಯಾರೆಕ್ಟರನ್ನು ಅಷ್ಟೊಂದು ಜನ ಒಪ್ಕೊಂಡಿದ್ದಾರೆ ಕೂಡ ಹೌದು. ಆದರೆ ಈಗ ಲಕ್ಷ್ಮೀ ನಿವಾಸ ಧಾರಾವಾಹಿಗೆ ಜಯಂತ್ ಗುಡ್ ಬೈ ಹೇಳಿದ್ರ ಅನ್ನುವಂಥ ಒಂದಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಧಾರಾವಾಹಿಯನ್ನು ಜಯಂತ್ ಬಿಟ್ರ ಅಂದರೆ ದೀಪಕ್ ಅವರು ಬಿಟ್ರ, ಏನಕ್ಕೆ ಬಿಟ್ರು, ಏನು ಎತ್ತ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ದಾಸಪುರಂದರ ಧಾರಾವಾಹಿಯಲ್ಲಿ ಪುರಂದರದಾಸರ ಪಾತ್ರದಲ್ಲಿ ಕಾಣಿಸ್ಕೊಂಡು ಕಿರುತೆರೆ ಪ್ರೇಕ್ಷಕರಿಗೆ ಪರಿಚಿತಗೊಂಡವರು ನಟ ದೀಪಕ್ ಸುಬ್ರಹ್ಮಣ್ಯ. ಅಂದರೆ ಇದೀಗ ಅವರು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಜಯಂತ್ ಪಾತ್ರದಲ್ಲಿ ಮಿಂಚ್ತಾ ಇದ್ದಾರೆ. ಇವರ ರಿಯಲ್ ಹೆಸರು ದೀಪಕ್ ಸುಬ್ರಹ್ಮಣ್ಯ. ತಮ್ಮ ಲುಕ್ ಆಗಿರ್ಬೋದು, ಅಭಿನಯದಿಂದಲೇ ಪ್ರೇಕ್ಷಕರಿಗೆ ಹತ್ತಿರವಾಗಿರುವಂಥ ಈ ನಟನಿಗೆ ಸ್ಯಾಂಡಲ್ವುಡ್ನಿಂದ ಕೂಡ ಬಂಪರ್ ಆಫರ್ ಬಂದಿದೆ. ಸೊ ಸೈಬರ್ ಯುಗದಳು, ನವಯುವ, ಮಧುರ ಪ್ರೇಮ ಕಾವ್ಯಂ, ವಾಸ್ಕೋಡಿಗಾಮ, ಸೆಲ್ಫಿ ಮಮ್ಮಿ, ಗೂಗಲ್ ಡ್ಯಾಡಿ ಮುಂತಾದ ಸಿನಿಮಾಗಳನ್ನು ಮಾಡಿರುವಂತಹ ನಿರ್ದೇಶಕ ಮಧುಚಂದ್ರ ಈ ಬಾರಿ ಮಿಸ್ಟರ್ ರಾಣಿ ಅನ್ನುವಂಥ ಒಂದು ಕಾಮಿಡಿ ಜಾನರ್ನ ಸಿನಿಮಾವನ್ನು ಕೈಗೆತ್ಕೊಂಡಿದ್ದಾರೆ. ವಿಶೇಷ ಏನಪ್ಪ ಅಂತಂದರೆ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರ ಮಾಡ್ತಿರೋದು ನಟ ದೀಪಕ್ ಸುಬ್ರಹ್ಮಣ್ಯ. ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಈಗಾಗಲೇ ಈ ಸಿನಿಮಾದ ಶೂಟಿಂಗ್ ಕೂಡ ಮುಕ್ತಾಯ ಆಗಿದೆ. ಸೊ ಸಿನಿಮಾವನ್ನು ತೆರೆ ಕಾಣಿಸೋದಕ್ಕೆ ರೆಡಿಯಾಗಿದೆ ಚಿತ್ರತಂಡ. ಇನ್ನೇನು ಅದು ರಿಲೀಸ್ ಕೂಡ ಆಗಿರುತ್ತೆ. ಸೊ ಹಾಗಾಗಿ ದೀಪಕ್ ಅವರು ಇದರಲ್ಲಿ ಬ್ಯುಸಿ ಆಗಿರೋದ್ರಿಂದ, ಅಂದರೆ ಕಂಪ್ಲೀಟ್ ಅವರ ಲುಕ್ಕು ಕೂಡ ಇದರಲ್ಲಿ ಕಂಪ್ಲೀಟ್ ಚೇಂಜ್ ಆಗಿದೆ. ಹುಡುಗಿ ವೇಷವನ್ನು ಇವರಲ್ಲಿ ಧರಿಸ್ತಾರೆ. ಸೊ ಹಾಗಾಗಿ ಆ ಒಂದು ಧಾರಾವಾಹಿಗೆ ಗುಡ್ ಬೈ ಹೇಳಿದ್ರು ಅನ್ನುವಂಥ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂದರೆ ಆ ಒಂದು ಸಿನಿಮಾದ ಪ್ರಚಾರಕ್ಕಾಗಿರ್ಬೋದು, ಪ್ರಮೋಷನ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿನ ಜಯಂತ್ ಪಾತ್ರದಿಂದಲೇ ಜನಮನ ಗೆದ್ದಿರುವಂತಹ ದೀಪಕ್ ಸುಬ್ರಹ್ಮಣ್ಯಗೆ ಸಹಸ್ರಾರು ಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಇದರಲ್ಲಿ 108 ಮಂದಿ ಅಭಿಮಾನಿಗಳನ್ನು ಇವರು ಮೊದಲನೇದಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಅವರ ಮನೆಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಂತಹ ಗಣೇಶನ ದರ್ಶನವನ್ನು ಪಡ್ಕೊಂಡು ಆ ಮನೆಯವರ ಕೈಯಿಂದಲೇ ಮಿಸ್ ರಾಣಿ ಅನ್ನುವಂಥ ಸಿನಿಮಾದ ಪೋಸ್ಟರನ್ನು ಈ ಹಿಂದೆ ಬಿಡುಗಡೆ ಮಾಡಿದರು. ಸೊ ನಾನು 108 ಜನರ ಮನೆಗೆ ಭೇಟಿ ನೀಡಿದಾಗ ಅವರು ನನ್ನ ಮೇಲೆ ತೋರಿದಂತಹ ಪ್ರೀತಿ ಮಮತೆಗೆ ನನ್ನ ಮನಸ್ಸು ತುಂಬಿ ಬಂದಿದೆ. ಸೊ ಅವರೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದ ಅಂತ ಹೇಳಿದ್ರು. ಈಗಾಗಲೇ ಚಿತ್ರದ ಚಿತ್ರೀಕರಣ ಕೂಡ ಮುಗಿದಿದೆ. ಬಹುಭಾಷಾ ನಟಿಯಾಗಿ ಫೇಮಸ್ ಆಗಿರುವಂತಹ ಪಾರ್ವತಿ ನಾಯರ್ ಇತ್ತೀಚೆಗಷ್ಟೇ ತೆರೆ ಕಂಡಂತಹ ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಸಿನಿಮಾದಲ್ಲಿ ದಳಪತಿ ವಿಜಯ್ ಜೊತೆಗೆ ಇವರು ತೆರೆ ಹಂಚಿಕೊಂಡಿದ್ರು. ಇವರು ಈ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಮಿಸ್ಟರ್ ರಾಣಿ ಸಿನಿಮಾಕ್ಕಾಗಿ ಸ್ಯಾಂಡಲ್ವುಡ್ಗೆ ಇವರು ಮತ್ತೆ ಪಾರ್ವತಿಯವರು ಕಾಲಿಟ್ಟಿರುವಂಥದ್ದು ಸ್ನೇಹಿತರೆ. ಸೊ ಹಾಗಾಗಿ ದೀಪಕ್ ಸುಬ್ರಹ್ಮಣ್ಯ ಈಗಾಗಲೇ ಶುದ್ಧಿ ಆಗಿರ್ಬೋದು, ಹೊಸ ದಿನಚರಿ, ಆಯನ, ಅಂಬುಜ, ಪಿಂಕಿಯಲ್ಲಿ, ಸಾರಾಂಶ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಮಿಸ್ಟರ್ ರಾಣಿ ನಂತರ ಮತ್ತೆರಡು ಹೊಸ ಕನ್ನಡ ಸಿನಿಮಾಗಳಲ್ಲೂ ಕೂಡ ಇವರು ಬ್ಯುಸಿಯಾಗಿದ್ದಾರೆ. ಪರಭಾಷೆಯ ಧಾರಾವಾಹಿ ಸಿನಿಮಾಗಳಲ್ಲೂ ಕೂಡ ದೀಪಕ್ಗೆ ಸಾಕಷ್ಟು ಅವಕಾಶಗಳು ಕೂಡ ಬರ್ತಾ ಇದೆ. ಸೊ ಹಾಗಾಗಿ ಈ ಒಂದು ಧಾರಾವಾಹಿಯಿಂದ ಹೊರ ನಡೀತಾರೆ ಅನ್ನುವಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸೊ ಹೆಣ್ಣಿನ ವೇಷದಲ್ಲಿ ದೀಪಕ್ ಕಾಣಿಸ್ಕೊಂಡಿದ್ದಂಥ ಪೋಸ್ಟರನ್ನು ನಾವು ಗುರುತಿಸ್ಬೋದು. ಮೊದಲನೇದಾಗಿ ಇವರು ಅಂತಾನೆ ಸಾಕಷ್ಟು ಜನರಿಗೆ ಗೊತ್ತೇ ಆಗಿಲ್ಲ. ಒಂದೇ ಒಂದು ಪೋಸ್ಟರ್ನಿಂದ ಈ ಸಿನಿಮಾ ಸುದ್ದಿ ಮಾಡಿದ್ದು ಸುಳ್ಳಲ್ಲ ಸ್ನೇಹಿತರೆ. ಇದೀಗ ಚಿತ್ರದ ಟೀಸರ್ ಕೂಡ ಬಿಡುಗಡೆಯಾಗಿರುವಂಥದ್ದು. ಹೀರೋ ಆಗಬೇಕು ಅಂತ ಚಿತ್ರರಂಗಕ್ಕೆ ಬಂದಂಥ ಯುವಕನೊಬ್ಬ ಅನಿವಾರ್ಯ ಕಾರಣಗಳಿಂದ ಹೆಣ್ಣಿನ ವೇಷ ಹಾಕಿ ನಟಿಯಾಗಿ ಗುರುತಿಸಿಕೊಳ್ಳುವಂತಹ ಒಂದು ಕಥೆ ಇದು. ಸೊ ವಿಭಿನ್ನ ವೇಷಗಳಲ್ಲಿ ದೀಪಕ್ ಸುಬ್ರಹ್ಮಣ್ಯ ಮಿಂಚಿದ್ದಾರೆ. ತಮಿಳಿನಲ್ಲಿ ಆವೈ ಷಣ್ಮುಗಿ ಚಿತ್ರದಲ್ಲಿ ನಟ ಕಮಲ್ ಹಾಸನ್ ಇದೇ ರೀತಿಯ ಪಾತ್ರವನ್ನು ಮಾಡಿದ್ರು. ಹೆಣ್ಣಿನ ವೇಷ ಧರಿಸಿ ಸಂಕಷ್ಟಕ್ಕೆ ಸಿಲುಕುವಂಥ ಒಂದು ಕತೆ. ಸೊ ಮಿಸ್ಟರ್ ರಾಣಿ ಚಿತ್ರದಲ್ಲೂ ಅಂಥದ್ದೇ ಕಥೆ ಇದೆ ಸ್ನೇಹಿತರೆ. ಸೊ ಇಂಜಿನಿಯರಿಂಗ್ ಓದ್ಕೊಂಡು ರಾಜ ಅನ್ನುವಂಥ ಯುವಕ ಚಿತ್ರರಂಗಕ್ಕೆ ಬರಬೇಕು ಅಂತ ನಟಿಯಾಗಿ ಗುರುತಿಸ್ಕೊಳ್ಳುವ ಒಂದು ಪರಿಸ್ಥಿತಿ ಬರುತ್ತೆ. ಪ್ಯಾನ್ ಇಂಡಿಯಾ ಸ್ಟಾರ್ ರಾಜ ಆಗಬೇಕಿದ್ದವನು ನಟಿ ರಾಣಿಯಾಗಿ ಸಿನಿಮಾಗಳಲ್ಲಿ ನಟಿಸ್ತಾರೆ. ಸೊ ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದು ತೆರೆ ಮೇಲೆ ನೋಡಬೇಕು. ಸೊ ಹಾಗಾಗಿ ಮಿಸ್ಟರ್ ರಾಣಿ ಚಿತ್ರಕ್ಕೆ ಈಗ ದೀಪಕ್ ಅವರು ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ, ಪ್ರಮೋಷನ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಸೊ ಹಾಗಾಗಿ ಈ ಒಂದು ವಿಚಾರವನ್ನು ಇಟ್ಕೊಂಡು ಎಲ್ಲರೂ ಕೂಡ ಇವರು ಲಕ್ಷ್ಮೀ ನಿವಾಸ ಧಾರಾವಾಹಿಯಿಂದ ಹೊರ ಬರ್ತಿದ್ದಾರೆ ಅನ್ನುವಂಥ ವಿಚಾರವನ್ನು ವೈರಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ
ದೀಪಕ್ ಅವರು ಅದಕ್ಕೊಂದು ರಿಯಾಕ್ಷನನ್ನು ಕೂಡ ಕೊಡ್ತಾರೆ. ಸೊ ನನಗೆ ಒಂದು ಫೇಮ್ ಹೆಸರನ್ನು ಕೊಟ್ಟಿರುವಂಥದ್ದು ಲಕ್ಷ್ಮೀ ನಿವಾಸ ಧಾರಾವಾಹಿ. ಸೊ ಅದರಿಂದ ನಾನು ಯಾವತ್ತೂ ಆಚೆ ಬರಲ್ಲ ಅನ್ನುವಂಥ ಒಂದು ಕನ್ಫರ್ಮೇಷನನ್ನು ಕೂಡ ಕೊಟ್ಟಿದ್ದಾರೆ. ಸೊ ಸದ್ಯಕ್ಕೆ ಮಿಸ್ಟರ್ ರಾಣಿ ಆ ಒಂದು ಸಿನಿಮಾದಲ್ಲಿ ದೀಪಕ್ ಬ್ಯುಸಿ ಆಗಿದ್ದಾರೆ. ಅಷ್ಟೇ ಅಲ್ಲ, ಅವರಿಗೆ ಸಾಕಷ್ಟು ಸಿನಿಮಾ ಸೀರಿಯಲಿಂದ ಆಫರ್ ಕೂಡ ಬರ್ತಾ ಇದೆ. ಮುಂದೆ ಅವರು ಯಾವ ಕೆರಿಯರನ್ನು ಚೂಸ್ ಮಾಡ್ತಾರೆ, ಯಾವ ಸಿನಿಮಾವನ್ನು ಚೂಸ್ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕು. ಸದ್ಯಕ್ಕೆ ನಾನು ಈ ಧಾರಾವಾಹಿಯಿಂದ ಹೊರಬರ್ತಿಲ್ಲ ಅನ್ನುವಂಥ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ಲಕ್ಷ್ಮೀ ನಿವಾಸ ಧಾರಾವಾಹಿಯ ಜಯಂತ್ ಪಾತ್ರ ನಿಮಗೆ ಇಷ್ಟ ಆಗುತ್ತಾ? ಅವರು ಈ ಧಾರಾವಾಹಿಯಲ್ಲಿ ಮುಂದೆ ಬರಬೇಕಾ? ಸೊ ಕಂಟಿನ್ಯೂ ಮಾಡಬೇಕಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.